ವೀಕ್ಷಕರೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಾನಿವತ್ತು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಉದ್ದಿನ ವಡೆ ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ಮಾಡೋದಕ್ಕೆ ಹಿಟ್ಟನ್ನು ಯಾವ ಹದಕ್ಕೆ ರುಬ್ಬಬೇಕು, ಹಾಗೆಯೇ ಉದ್ದಿನ ವಡೆ ಬೇಕಾದಮೇಲೆ ಅದು ಕ್ರಿಸ್ಪ್ನೆಸ್ನ ರೀಟೈನ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಕೆಲವು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಟನ್ ಟಚ್ ಮಾಡಿದ್ರೆ ಮಿಸ್ ಮಾಡಬೇಡಿ. ಈ ಉದ್ದಿನ ವಡೆಗೆ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ 1 ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಒಂದು ಪಾತ್ರೆ ಹಾಕೊಂಡು 3 ಸಾತಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಈ ಬೇಳೆನ 3 ರಿಂದ 4 ಗಂಟೆ ಚೆನ್ನಾಗಿ ನೆನೆ ಹಾಕಬೇಕು. ಬೇಳೆ ನೆಂದಮೇಲೆ ನಾವೀಗ ಹಿಟ್ಟನ್ನು ರುಬ್ಕೊಳ್ಳೋಣ. ನೋಡಿ, ಬೇಳೆ ಚೆನ್ನಾಗಿ ನೆಂದಿದೆ. ಬೇಳೆ ನೆನೆಸಿರುವಂತಹ ನೀರನ್ನು ಸಹ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದೇ ನೀರು ಉಪಯೋಗಿಸಿ ನಾನಿಲ್ಲಿ ಹಿಟ್ಟನ್ನು ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನು ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬಿದರೆ ಹಿಟ್ಟು ಲೈಟ್ ಆಗುತ್ತೆ, ಫ್ಲಫಿ ಆಗುತ್ತೆ ಆರಾಮಾಗಿ. ಅದೇ ನೀವು ಮಿಕ್ಸಿನಲ್ಲೂ ಸಹ ರುಬ್ಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಅದೇ ರುಬ್ಬಾದಮೇಲೆ ಒಂದು ಸ್ಪೂನ್ ತೊಗೊಂಡು ಅಥವಾ ಬ್ಲೆಂಡರ್ ತೊಗೊಂಡು, ಹ್ಯಾಂಡ್ ಬ್ಲೆಂಡರ್ ತೊಗೊಂಡು ಹಿಟ್ಟನ್ನು ಚೆನ್ನಾಗಿ 5 ನಿಮಿಷ ಮಿಕ್ಸ್ ಮಾಡಬೇಕು. ಆಗ ಹಿಟ್ಟು ಲೈಟ್ ಆಗುತ್ತೆ, ಫ್ಲಫಿ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಮಿಕ್ಸಿಗೂ ಗ್ರೈಂಡರ್ಗೂ. ನೋಡಿ, ನಾನಿಲ್ಲಿ ಸ್ವಲ್ಪನೇ ಬೇಳೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರುಬ್ಕೋತಾ ಇದ್ದೀನಿ. ಒಂದೊಂದೇ ಸ್ಪೂನ್ ನೀರು ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ತೆಳ್ಳಗಾಗುತ್ತೆ. ಆಗ ವಡೆ ಮಾಡಿದಾಗ ಚೆನ್ನಾಗಿ ಎಣ್ಣೆ ಹೀರಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಹಾಗೆಯೇ ನಾವು ವಡೆ ಮಾಡಬೇಕಾದ್ರೂ ಶೇಪ್ಗೂ ಸಹ ಹಾಕೋದು ಕಷ್ಟ ಆಗಿಬಿಡುತ್ತೆ, ತೂತ ಮಾಡೋಕ್ಕೂ ಆಗಲ್ಲ ನೀರು ಜಾಸ್ತಿ ಆಗಿಬಿಟ್ರೆ. ಹಾಗಾಗಿ ಯಾವಾಗ ನಿಮಗೆ ನೀರು ಹಾಕಬೇಕು ಅನಿಸುತ್ತೋ ರುಬ್ಬೋದಕ್ಕೋಸ್ಕರ ಆವಾಗ 1 ಸ್ಪೂನ್ ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಉದ್ದಿನ ವಡೆ ಹಿಟ್ಟು ರುಬ್ಬಬೇಕಾದ್ರೆ ಸ್ವಲ್ಪನೇ ನೀರು ಉಪಯೋಗಿಸಿ ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ. ಸೇಮ್ ಮಿಕ್ಸಿ ಜೊತೆನೂ ಹಾಗೆಯೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹಿಟ್ಟನ್ನು ರುಬ್ಕೋಬೇಕು. ನೋಡಿ, ಇಷ್ಟು 1 ಕಪ್ಪು ಉದ್ದಿನ ಬೇಳೆ ರುಬ್ಬೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ನೀರು ತಗೋತಾ ಇದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. 1 ಕಪ್ಪು ಉದ್ದಿನ ಬೇಳೆ ರುಬ್ಬೋದಕ್ಕೋಸ್ಕರ ಅರ್ಧ ಕಪ್ಪಿನಷ್ಟು ನೀರು ಸಾಕು. ಅಂದರೆ 5 ರಿಂದ 6 ಟೇಬಲ್ ಸ್ಪೂನ್ ನೀರು ಸಾಕು. ಉದ್ದಿನ ಹಿಟ್ಟು ಹದವಾಗಿ ಆಗಿದೆ ಅಂತ ಅಂದರೆ ಈ ಥರ ಸ್ವಲ್ಪ ಉದ್ದಿನ ಹಿಟ್ಟನ್ನು ಒಂದು ಬೌಲ್ ನೀರಿಗೆ ಹಾಕಿದರೆ ಹಿಟ್ಟು ಚೆನ್ನಾಗಿ ನೀರಲ್ಲಿ ತೇಲಬೇಕು. ಹಸಿ ಹಿಟ್ಟಿದೆ ನೋಡಿ, ಆ ಹಿಟ್ಟು ನೀರಿನ ಮೇಲೆ ಜಾಸ್ತಿ ಇರಬೇಕು, ನೀರಿನ ಒಳಗಡೆ ಕಮ್ಮಿ ಇರಬೇಕು. ಆಗ ಕರೆಕ್ಟಾಗಿ ಆಗಿದೆ ಅಂತ. ಹಾಗೆಯೇ ಸ್ವಲ್ಪ ಹಿಟ್ಟನ್ನು ಕೈಗೆ ತೊಗೊಂಡ್ರೆ ಈ ಥರ ವಡೆ ಥರ ಶೇಪ್ ಬರಬೇಕು ಮಾಡಿದಾಗ, ಆಗ ಕರೆಕ್ಟಾಗಿದೆ ಅಂತ. ಈಗ ಉದ್ದಿನ ಹಿಟ್ಟು ರುಬ್ಬಿ ರೆಡಿಯಾಗಿದೆ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಉದ್ದಿನ ವಡೆ ಕ್ರಿಸ್ಪಿ ಆಗುತ್ತೆ. ಹಾಗೆಯೇ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ ಪೀಸಸ್ನು ಸಹ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಶುಂಠಿನೂ ಸಹ ಹಾಕೋಬಹುದು. ಶುಂಠಿ ಹಾಕಿದರೆ ಹಿಂಗೆ ಹಾಕಬೇಡಿ. ದೇವರಿಗೆ ನೈವೇದ್ಯ ಮಾಡಬೇಕು ಅಂದರೆ ಈರುಳ್ಳಿ ಪೀಸಸ್ನ ಸ್ಕಿಪ್ ಮಾಡಿ. ಮಕ್ಕಳಿಗೆ ಖಾರ ಆಗುತ್ತೆ ಅಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಪೆಪ್ಪರ್ ಪೌಡರ್ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಹಾಗೆಯೇ ಉದ್ದಿನ ಹಿಟ್ಟು ರೆಡಿಯಾಗಿದೆ. ಉದ್ದಿನ ವಡೆ ಹಾಕೋಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ನೀರನ್ನು ರೆಡಿ ಮಾಡಿಟ್ಕೊಳ್ಳಿ. ಆ ನೀರಿನಲ್ಲಿ ಕೈನ ಅದ್ದಿಬಿಟ್ಟು ಆಮೇಲೆ ಹಿಟ್ಟನ್ನು ಹೀಗೆ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರಕ್ಕೆ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಹೆಬ್ಬೆಟ್ಟಿನಿಂದ ವಡೆನಲ್ಲಿ ತೂತ ಮಾಡ್ಕೊಳ್ಳಿ. ಹಿಟ್ಟಿನಲ್ಲಿ ತೂತ ಮಾಡಿಕೊಂಡು ಮೆತ್ತಗೆ ಎಣ್ಣೆಯಲ್ಲಿ ಹಿಟ್ಟನ್ನು ಬಿಟ್ಬಿಡಿ. ನೋಡಿ, ಹೀಗೆ ಅದೇ ರೀತಿ ಹಿಟ್ಟನ್ನು ಹೀಗೆ ತಗೊಂಡು ಹೆಬ್ಬೆಟ್ಟಿನಲ್ಲಿ ತೂತ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಮೆತ್ತಗೆ ಎಣ್ಣೆಯಲ್ಲಿ, ಬಿಸಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಪ್ರತಿ ಸಾರಿನೂ ನೀವು ನೀರಿನಲ್ಲಿ ಕೈ ಎದ್ಬಿಟ್ಟು ಕೈಯಿಂದ ಒದ್ದೆ ಮಾಡ್ಕೋಬೇಕು. ಆಗ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ.
ಇಲ್ಲ ಅಂತಂದರೆ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡೋದು ಕಷ್ಟ ಆಗುತ್ತೆ. ನೋಡಿ 2ರಿಂದ 3 ನಿಮಿಷ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಟರ್ನ್ ಮಾಡ್ಕೊಳ್ಳಿ. ವಡೆನ ಮೆತ್ತಗೆ ಟರ್ನ್ ಮಾಡ್ಕೊಳ್ಳಿ. ಈಗ ವಡೆ ಆಲ್ಮೋಸ್ಟ್ ಆಗಿದೆ ನೋಡಿ, 90% ಬೆಂದಿದೆ. ಆವಾಗ ಹೊರಗಡೆ ಎಣ್ಣೆಯಿಂದ ಹೊರಗಡೆ ತೆಗೆದುಹಾಕಿ. ಏನಕ್ಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಕ್ರಿಸ್ಪ್ನೆಸ್ ಜಾಸ್ತಿ ರಿಟರ್ನ್ ಆಗಬೇಕು ಅಂತಂದರೆ ನಾವು ಮತ್ತೆ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಮೊದಲನೇ ಬ್ಯಾಚ್ನ ನಾನು ಹೊರಗಡೆ ತೆಗೆದುಬಿಟ್ಟಿದ್ದೀನಿ ಎಣ್ಣೆಯಿಂದ. ಈಗ 2ನೇ ಬ್ಯಾಚ್ ವಡೆಯನ್ನು ನಾನು ಮತ್ತೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಅದೇ ರೀತಿ ಕೈಯನ್ನು ಪ್ರತಿ ಸಾರಿ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಹೀಗೆ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಈಗ ನಾನಿಲ್ಲಿ 2ನೇ ಬ್ಯಾಚ್ ವಡೆನೂ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆಯೇ ನಾವು ಮೊದಲು ಬೇಯಿಸ್ಕೊಂಡಂತಹ 90% ಬೆಂದಿರೋಂತಹ ವಡೆನ ಮತ್ತೆ ನಾನು ಬಿಸಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಕ್ರಿಸ್ಪ್ನೆಸ್ ಜಾಸ್ತಿ ರಿಟರ್ನ್ ಆಗುತ್ತೆ ಈ ರೀತಿ 2 ಸತಿ ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ. ನೋಡಿ, ಈಗ ನಾನು ವಡೆನ 100% ಆಗಿ ಬೇಯಿಸ್ಕೊತೀನಿ. ಕಲರ್ ಈಗ ಡಾರ್ಕ್ ಬ್ರೌನ್ ಆಗುತ್ತೆ. ಈ ರೀತಿ 2 ಸತಿ ಬೇಯಿಸೋದ್ರಿಂದ ಹೊರಗಡೆ ವಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ, ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗಿರುತ್ತೆ. ಬಾಯಿಗೆ ವಡೆ ಇಟ್ಟ ತಕ್ಷಣ, ಕಚ್ಚಿದ ತಕ್ಷಣ ವಡೆ ಗರಂ ಗರಂ ಅಂತ ಸೌಂಡ್ ಬರಬೇಕು. ಆಗ ಉದ್ದಿನ ವಡೆ ಪರ್ಫೆಕ್ಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ವಡೆ. ಬಿಸಿ ಬಿಸಿ ವಡೆ ಕಾಫಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಹಾಗೆಯೇ ಜೊತೆಗೆ ತೆಂಗಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್. ಯಾರಾದ್ರು ಗೆಸ್ಟ್ ಬರ್ತಾರೆ ಅಂದರೆ ಈ ಥರ ಮಾಡಿಕೊಂಡ್ರೆ 2-3 hours ಮುಂಚೆನೇ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪ್ನೆಸ್ ಚೆನ್ನಾಗಿ ರಿಟರ್ನ್ ಆಗುತ್ತೆ ಈ ಟಿಪ್ನ ಯೂಸ್ ಮಾಡ್ಕೊಂಡು ಮಾಡಿದರೆ. ನೋಡಿ, ಕಲರ್ ನೋಡಿ ಪರ್ಫೆಕ್ಟ್ ಆಗಿದೆ. ನಿಮಗೆಲ್ಲ ಈ ಉದ್ದಿನ ವಡೆ ಮಾಡೋ ರೆಸಿಪಿ ಹಾಗೆ ಜೊತೆಯಲ್ಲಿ ಹೇಳಿದಂತಹ ಈ ಟಿಪ್ಸ್ಗಳು ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ಉದ್ದಿನ ವಡೆ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.